ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಏನು ಮಣ್ಣಿ ಮಗನೇ ಅದು? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ರಿತಿಕ್ಷನ್ ಸ್ಕೂಲ್ ಹತ್ರ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇವ್ನು ನೋಡಿ ಪರ್ಸಲ್ ಕಾಸು ಚೆಕ್ ಮಾಡ್ತಾ ಇದ್ದಾನೆ. ಏನೋ ಮಾಡ್ತಾ ಇದೀಯಾ? ಕಾಸು ಚೆಕ್ ಮಾಡ್ತಾ ಇದೀಯಾ? ಕಾಸಿಲ್ಲ ಬಿಡೋದ್ರಲ್ಲಿ ಬರೀ ಪೆನ್ ಇದೆ. ಸೊ ಇನ್ನ ಮೇಡಮ್ ಸ್ವಲ್ಪ ಬೈದೆ ಅಂತ ಹೇಳಿ ಅಲ್ಲೇ ಮಲಗಿದ್ದಾಳೆ. ತೆಗಿ. ಸೆಕ್ಷನ್ ಸ್ಕೂಲ್ ಹತ್ರ ಆ್ಯಕ್ಚುಲಿ ಇನ್ನೊಂದು 5 ಮಿನಿಟ್ಸ್ ಇದೆ ಅನ್ಕೊಂತೀನಿ. ಸೊ ಇನ್ನೇನು ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಸೊ ಕ್ಲಾಸ್ ರೂಮಿಗಂತೂ ಬಂದ್ವಿ. ಆ್ಯಕ್ಚುಲಿ ನಾವು ಯಾವಾಗಲೂ ಬಂದಾಗ ರಿತಿಕ್ಷಾ ಮತ್ತು ರಿತಿಕ್ಷನ್ ಫ್ರೆಂಡ್, ಸೊ ನಾನು ಮತ್ತು ಅವ್ರ ಪೇರೆಂಟ್ ಇಬ್ಬರು ಒಟ್ಟಿಗೆ ಬರ್ತಿದ್ವಿ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಯಿತು ನನಗೆ. ಇಲ್ಲಿ ಮನೆ ಹತ್ರ ಕೆಲಸ ಮುಗಿಸ್ಕೊಂಡು ಹೋಗೋದು ಲೇಟ್ ಆಯಿತು. ನಾನು ಹೋಗೋಷ್ಟರಲ್ಲಿ ಆ್ಯಕ್ಚುಲಿ ಅವರು ಕೂಡ ಬಂದು ಹೋಗಿದ್ದರು. ಇನ್ನು ಕ್ಲಾಸಿಗೆ ಹೋಗಿ ಪ್ರೋಗ್ರೆಸ್ ರಿಪೋರ್ಟ್ ಇಸ್ಕೊಂಡು ನಾನು ಫುಲ್ಲು ಚೆಕ್ ಮಾಡ್ತಾಯಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾನು ಬಿದ್ದಾಗಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಿತ್ತು. ಇನ್ನು ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು. ಸೊ ಪೇರೆಂಟ್ಸ್ ತುಂಬ ಜನನೇ ಬಂದು ಹೋಗಿದ್ದರು. ಅದರಲ್ಲಿ ಒಂದು 5-10 ಜನ ನಾವಿದ್ವಿ ಅಷ್ಟೇ. ಇನ್ನೆಲ್ಲರೂ ಆಲ್ಮೋಸ್ಟ್ 60 ಮೆಂಬರ್ಸಲ್ಲಿ 40 ಟು 45 ಮೆಂಬರ್ಸ್ ಪೇರೆಂಟ್ಸ್ ಹೋಗಿದ್ದರು. ಇನ್ನು ನಾವು ಅಷ್ಟೇ ಇದ್ದಿದ್ದಲ್ಲಿ. ಇನ್ನು ನಾನು ಕೂಡ ರಿತಿಕ್ಷನ್ದು ಎಲ್ಲ ಸಬ್ಜೆಕ್ಟಲ್ಲೂ ಹೆಂಗೆ ಮಾಡಿದ್ದಾಳೆ ಏನು ಅಂತ ಚೆಕ್ ಮಾಡ್ತಿದ್ದೆ. ಪ್ರೀವಿಯಸ್ಸಿಗಿಂತ ಒಂದು ಸ್ವಲ್ಪ ಕಡಿಮೆನೇ ತೆಗ್ದಿದ್ಲು. ಯಾಕೆ ಅಂತ ಹೇಳಿದ್ರೆ ನಾನು ಅಷ್ಟು ಅವಳ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಇನ್ನು ನಾನು ಕೂಡ ಒಂದೊಂದೇ ಮಾರ್ಕ್ಸ್ ಚೆಕ್ ಮಾಡಿ ಅವಳಿಗೆ ಬೈತಾ ಇದ್ದೆ. ಸೊ ಕೆಲವೊಂದರಲ್ಲಿ ಕಡಿಮೆ ತೆಗ್ದಿದ್ಲು. ಅದರಲ್ಲೂ ಒಂದು ಸ್ವಲ್ಪ ಮ್ಯಾಥ್ಸಲ್ಲಿ ಡಲ್ ಮಾಡಿದ್ಲು. ನಾವೆಲ್ಲ ಓದಬೇಕಾದ್ರೆ ನಮಗೆ ಡಿವಿಷನ್ನು ಎಲ್ಲ 10th ಬರ್ತಿತ್ತು. ಬಟ್ ಇವಾಗ ನೋಡಿ ಸೆಕೆಂಡ್ ಸ್ಟ್ಯಾಂಡಿಗೆಲ್ಲ ಡಿವಿಷನ್ ಮತ್ತು ಸಬ್ಟ್ರಾಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಜಾಸ್ತಿ ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂತ ಹೇಳಿದ್ರೆ ಎಷ್ಟು ಕಲಿತಾರೋ ಅಷ್ಟು ಕಲೀಲಿ, ನಾವೇ ಕಲ್ತಿರಲಿಲ್ಲ. ಈಗ ಅವ್ರು ಕಲ್ತಿದ್ದಾರೆ ಅಂದರೆ ಅಪ್ರಿಷಿಯೇಷನ್ ಮಾಡಬೇಕಲ್ಲ. ಸೊ ಹಾಗಾಗಿ ಇನ್ನು ಫೈನಲಿ ಮಾರ್ಕ್ಸ್ ಎಲ್ಲ ಚೆಕ್ ಮಾಡಿ ಇನ್ನು ಕ್ಲಾಸ್ ಟೀಚರ್ ಹತ್ರನೂ ಮಾತಾಡ್ತಾ ಇದ್ದೆ. ಇನ್ನು ಅವಳ ಬಗ್ಗೆ ಏನೇನು ಕಂಪ್ಲೇಂಟ್ಸ್ ಇದೆ ಅಂತ ಕೇಳ್ತಾ ಇದ್ದೆ. ಅವರು ಕೂಡ ಹೇಳ್ತಾಯಿದ್ರು ಇನ್ನು ಕ್ಲಾಸಲ್ಲಿ ಫುಲ್ಲು ಮಾತಾಡ್ತಾಳೆ ಮೇಡಮ್ ಅಂತ. ನಾನು ಅವ್ರಿಗೂ ಕೂಡ ಅವ್ರ ಮುಂದೆನೇ ಹೇಳ್ತಾ ಇದ್ದೆ, ಇನ್ಮೇಲೆ ಏನಾದರೂ ಮಾತಾಡಿದ್ರೆ ಚೆನ್ನಾಗಿ ಹೊಡೀರಿ, ಕೈ ಮೇಲೆ ಹೊಡೀರಿ ಅಂತ. ನನಗೆ ಆ್ಯಕ್ಚುಲಿ ರಿತಿಕ್ಷನ್ದು ಕಂಪ್ಲೇಂಟ್ಸ್ ಇರೋದು ಒಂದೇ. ಸೊ ಹ್ಯಾಂಡ್ ರೈಟಿಂಗ್ ಒಂದೊಂದು ಸಲ ನೀಟಾಗಿ ಬರೀತಾಳೆ, ಒಂದು ಸಲ ಚೆನ್ನಾಗಿ ಬರೆಯಲ್ಲ. ಹ್ಯಾಂಡ್ ರೈಟಿಂಗ್ಗೆ ಪ್ರಾಬ್ಲಮ್ಮು ತುಂಬ. ಸೊ ನನಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮನೇಲಿ ನಾನು ಕೂಡ ಓದ್ಸೋದಕ್ಕಾಗೋದಿಲ್ಲ ಅವಳಿಗೆ. ಸೊ ಹಾಗಾಗಿ ನಾನು ಅವಳಿಗೆ ಹೇಳ್ತೀನಿ ಅಷ್ಟೇ. ಇನ್ನು ಆರುಷಿನೂ ಹೋಗ್ಬಿಟ್ಟಿದ್ಲು ಅಂತ ನಾನು ಹೇಳಿದೆ. ಆರುಷಿನೂ ಕೂಡ ಈ ಸಲ ಸ್ವಲ್ಪ ಡಲ್ ಆಗಿದ್ಲು. ಇಬ್ರಿಗೂ ಇನ್ನು ಬೆಂಡ್ ಹತ್ತಬೇಕಷ್ಟೇ ನಾವು. ನಮಗಿರೋದು ಆಸೆನೇ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ಇಂಟೆನ್ಷನಲ್ಲಿ ಮಾಡ್ತೀವಿ ಅಷ್ಟೇ. ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗಷ್ಟೇ ಮನೆಗೂ ಕೂಡ ಬಂದೆ. ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡೆಲ್ಲ ನೋಡಿಕೊಂಡು ಇನ್ನೇನೀಗ ಮನೆ ಹತ್ರ ಕೂಡ ಹೋಗಬೇಕು. ಮನೆ ಹತ್ರ ಆ್ಯಕ್ಚುಲಿ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿಲ್ಲ. ಸೊ ಮೇಲ್ಗಡೆ ಈ ಸೈಡ್ ಓಪನ್ ಇತ್ತಲ್ಲ, ಅದಕ್ಕೆ ಶೀಟ್ ಹಾಕ್ಸೋಕ್ಕೆ ಹೇಳಿದ್ವಿ. ಅಲ್ಲಿ ಶೀಟ್ ಹಾಕ್ಸ್ತಾ ಇದ್ದಾರೆ. ಸೊ ಹಿಂಗೆ ಹಾಕಿದ್ದಾರೆ ಏನು ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಅದಕ್ಕೆ ಒಟ್ಟು ಎಷ್ಟು ಖರ್ಚಾಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ಗೈಸ್. ಇನ್ನು ಮನೆಗೆಲ್ಲ ಆ್ಯಕ್ಚುಲಿ ನೆನ್ನೆ ನಾನು ಮನೆ ಹತ್ರ ಹೋಗಿಲ್ಲ. ಬಾತ್ರೂಮ್ಸ್ಗೆಲ್ಲ ರೆಡಿ ಡೋರ್ ಅಂತ ಹೇಳಿದ್ದೆ, ಅದರಲ್ಲೂ ಫೈಬರ್ ಡೋರು. ಸೊ ಇದನ್ನೇನು ಮರದ್ದು ಹಾಕ್ಸಿಲ್ಲ. ಯಾಕಂತ ಹೇಳಿದ್ರೆ ಮರದ್ದು ಬಾತ್ರೂಮಲ್ಲೆಲ್ಲ ನೀರು ಬೀಳ್ತಾ ಇರುತ್ತೆ, ಮರ ಆದರೆ ಬೇಗ ಹೋಗುತ್ತೆ ಅಂತ ಹೇಳಿ ಸೊ ಪ್ಲಾಸ್ಟಿಕ್ ಡೋರ್ನೇ ರೆಫರ್ ಮಾಡ್ಕೊಂಡಿರೋದು. ನಾನು ಆ್ಯಕ್ಚುಲಿ ಇದೇ ಕಲರ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೆ. ಗ್ರೇ ಕಲರ್ ಚೆನ್ನಾಗಿ ಕಾಣಿಸಲ್ಲ ಅಂತ. ಇನ್ನು ಇದು ಒಂದು ಸ್ಟೇರ್ ಕೇಸ್ ಕೆಳಗೂ ಒಂದು ವಾಶ್ರೂಮ್ ಇದೆ. ಸೊ ಇರಲಿ ಎಮರ್ಜೆನ್ಸಿಗೆ ಅಂಥೇಳಿ, ಯಾರಾದರೂ ವಯಸ್ಸಾದವ್ರು ಬಂದರೆ ಮೇಲೆ ಹತ್ತಿ ಹೋಗೋಕ್ಕಾಗಲ್ವಲ್ಲ, ಹಂಗಾಗಿ ಸ್ಟೇರ್ ಕೇಸ್ ಕೆಳಗಡೆನೂ ಒಂದಿರಲಿ ಅಂತ. ಇನ್ನು ಮೇಲೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಣ. ಮೇಲೆ ಆ್ಯಕ್ಚುಲಿ ಇವತ್ತು ಕಾರ್ಪೆಂಟರ್ ಅವರು 2 ಡೇಸಿಂದ ರಜಾ ಹಾಕಿಬಿಟ್ಟಿದ್ರು. ಸೊ ಏನೇನು ಕೆಲಸ ಮಾಡಿದ್ದಾರೆ ನೋಡೋಣ ಬನ್ನಿ. ಇವತ್ತಂತೂ ಎಲ್ಲರೂ ಬರ್ತಾರೆ ಅಂದ್ಕೊಂಡೆ. ಇಲ್ಲೂ ಕೂಡ ವಾಶ್ರೂಮ್ ಡೋರೆಲ್ಲ ಹಾಕ್ಸಿದ್ದಾರೆ. ಇದು ನಿನ್ನೆನೇ ಆ್ಯಕ್ಚುಲಿ ಹಾಕಿದ್ದಾರೆ, ಬಟ್ ನಿನ್ನೆ ನಾನು ಬಂದಿಲ್ಲ. ಇದು ಎಲ್ಲ ರೆಡಿ ಡೋರ್ಸು. ಒಂದು ಡೋರ್ ಲೆಕ್ಕ, ಒಂದು ಡೋರ್ಗೆ 2,000 ರೂಪಾಯಿ ಇದೆ. ಸೊ ನೋಡಿ ಇಲ್ಲೂ ಎಷ್ಟು ದೊಡ್ಡ ವಾಶ್ರೂಮ್ ಇದೆ, ತುಂಬ ದೊಡ್ಡದೇ ಮಾಡಿಸಿದ್ದೀವಿ. ಒಂದು ಡೋರ್ಗೆ 2,000 ರೂಪಾಯಿ. ಸೊ ಎಲ್ಲ ಮನೆಗೂ ಹಾಕಿದ್ದಾರೆ. ಇನ್ನು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಸ್ಟೀಲ್ ರಾಡ್ ತಂದಿದ್ದಾರೆ. ಸ್ಟೀಲ್ ರಾಡ್ ಇವತ್ತೆಲ್ಲ ತಂದು ಹಾಕಿ ಹೋಗಿದ್ದಾರೆ, ಬಟ್ ಇನ್ನು ಹಾಕಿಲ್ಲ. ಇನ್ನು ಇಲ್ಲಿ ಡೋರೆಲ್ಲ ಫಿಟ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ನೋಡಿ ತೋರಿಸ್ತೀನಿ.
ಸೊ ನೋಡಿ ಬರೀ ಈ ಥರ ಡೋರ್ ಹಾಕ್ಸಿದ್ದೀನಿ ಅಷ್ಟೇ ಎಲ್ಲದಕ್ಕೂ. ಓಪನ್ ಮಾಡಿದ್ರೆ ಅದು ಕಲ್ಲು ಆ ಥರ ಇರುತ್ತೆ. ಇನ್ನು ಇಲ್ಲಷ್ಟೇ ನಾನು ಸ್ಟೀಲ್ದು ಹಾಕ್ಸ್ತಾ ಇರೋದು, ತಟ್ಟೆ ಸ್ಟ್ಯಾಂಡು ಅದು ಒಂದು 3 ಸ್ಟ್ಯಾಂಡ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಮಾಡಬೇಕು. ಇನ್ನೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಗೋಡೆ ಕಟ್ಟಬೇಕಾದ್ರೆ ಫಸ್ಟು ದಪ್ಪ ದಪ್ಪ ಇರೋದೆಲ್ಲ ಕಟ್ಬಿಡ್ತಾರೆ, ಚಿಕ್ಕ ಪುಟ್ಟದ್ದು ಎಷ್ಟು ಲೇಟ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಹೊಸ್ದಾಗಿ ಮನೆ ಕಟ್ಟೋರು ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಸೊ ನಾನು ಹತ್ರದಿಂದನೇ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಹಿಂಗೆ ಕಲ್ಲು ಈ ಸೈಡ್ ಇದೆ ನೋಡಿ, ಈ ಥರ ಸಮವಾಗಿ ಈ ಕಡೆ ಬರಬೇಕಿತ್ತು ನೋಡಿ. ಇದು ಯಾವ ಥರ ಕ್ರಾಸಾಗಿ ಕಟ್ಬಿಟ್ಟಿದ್ದಾರೆ, ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಎಷ್ಟು ಕೆಲಸ ನೋಡಿಕೊಂಡ್ರು ನೋಡಿ. ಇಲ್ಲೆಲ್ಲ ಟೈಲ್ಸ್ ಯಾಕೆ ಒಡೆದೋಗಿದೆ ಅಂತ ನೀವು ಅನ್ಕೊಬೋದು. ಸೊ ವುಡ್ ವರ್ಕ್ ಮಾಡೋರು ಆ್ಯಕ್ಚುಲಿ ಅದನ್ನು ಫುಲ್ಲು ಕವರ್ ಮಾಡಿಬಿಡೋಣ ಅಂತ ಮಾಡಿದರು. ಬೇಡ, ಅದು ಫುಲ್ಲು ಹಾಕಿದ್ರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿವರೆಗೂ ಹಾಕಿದ್ರೆ ನೆಲ ಒರೆಸ್ದಾಗೆಲ್ಲ ಅದು ಸ್ವಲ್ಪ ಗಲೀಜು ಕಾಣಿಸುತ್ತೆ, ಮತ್ತು ವುಡ್ ನೆಂದು ಹಾಳಾಗುತ್ತೆ. ಹಂಗಾಗಿ ಇದನ್ನು ತೆಗ್ಸಿದ್ದೀನಿ, ಅದಕ್ಕೆ ಹಂಗಾಗಿದೆ. ಈಗ ಮತ್ತೆ ಅಲ್ಲಿಗೆ ಹೊಸದಾಗಿ ಟೈಲ್ಸ್ ಹಾಕಬೇಕು. ಹೆಂಗೆ ಹಾಕ್ತಾರೆ ಏನು ನೋಡಬೇಕು. ಅಲ್ಲಿ ಮತ್ತೆ ಹೊಸದಾಗಿ ಹಾಕ್ಸಿದ್ರೆ ಸರಿ ಹೋಗುತ್ತೆ. ಇನ್ನು ಸ್ವಿಚ್ ಎಲ್ಲ ಹಾಕಾಗಿದೆ, ರೂಮ್ ಡೋರ್ಸು ಕೂಡ ಎಲ್ಲ ರೆಡಿ ಆಗಿದೆ. ಮೇಲ್ಗಡೆ ಹೋಗೋಣ ಬನ್ನಿ ಗಾಯ್ಸ್. ಆ್ಯಕ್ಚುಲಿ ತುಂಬ ಎದುರುಗಡೆ ಮನೆಯೂ ಸೌಂಡ್ ಇರೋದ್ರಿಂದ ಮೇಲ್ಗಡೆ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡಬೇಕು, ಡಿಸ್ಟರ್ಬ್ ಆಗುತ್ತೆ ಬನ್ನಿ. ಇನ್ನು ಸೆಕೆಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ವುಡ್ ವರ್ಕ್ ನಡೀತಾ ಇತ್ತು. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿಂದ ಮೇಲೆ ಬಂದೆ. ಗೈಸ್ ಟೆರೆಸಿಗೆ ಬಂದಿದ್ದೀನಿ. ಸೊ ಟೆರೆಸಲ್ಲಿ ನೋಡಿ, ಇದು ಸೈಡೆಲ್ಲ ಆ್ಯಕ್ಚುಲಿ ಶೀಟ್ ಹಾಕ್ಸಾಗಿದೆ. ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ. ಫುಲ್ಲು ಈ ಥರ ಸೈಡ್ ಓಪನ್ ಇರೋದ್ರಿಂದ ಸೊ ಮಕ್ಕಳು ಮರಿ ಇರ್ತಾರೆ, ಡೇಂಜರು ಅಂತ ಹೇಳಿ ಹಿಂಗೆ ಶೀಟ್ ಹಾಕ್ಸಿದ್ದೀನಿ ಈ ಸೈಡು. ಆಮೇಲೆ ಈ ಸೈಡ್ ನೀವು ನೋಡ್ಬೋದು, ಇದು ಒಂದು ಮನೆ, ಇದು ರೂಮ್. ಆ್ಯಕ್ಚುಲಿ ಇಲ್ಲಿ ಹಿಂಗೆ ಮೇಲೆಲ್ಲ ಫುಲ್ ಕವರ್ ಮಾಡಿಸಿ ಹಿಂಗೆ ರೂಮ್ ಮಾಡಿಸಿದ್ರೆ ಆ ಮನೆಯವ್ರು ಏನಾದರೂ ಒಂದು ಇಟ್ಕೊಬೋದು ಅನ್ನೋ ಕಾರಣಕ್ಕೆ ಈ ಥರ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗೇನೋ ಕಾಣಿಸ್ತಾ ಇದೆ. ಈ ಶೀಟ್ ಕಾಸ್ಟ್ ಎಷ್ಟು ಅಂತಲೂ ಹೇಳ್ತೀನಿ, ಮನೆಗೆ ಹೋಗಿ ವಿಡಿಯೋ ಶೇರ್ ಮಾಡ್ತೀನಿ. ಫುಲ್ಲು ಕವರ್ ಹಾಕಿದ್ದಾರೆ. ಸೊ ಮೇಲ್ಗಡೆನೂ ನೋಡಿ ಫುಲ್ಲು ಕವರ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಂದು ಆ್ಯಕ್ಚುಲಿ ಒಂದು ರೂಮ್ ಥರನೇ ಆಗಿಬಿಟ್ಟಿದೆ. ಆ ರೂಮಿಗೆ ಬಾಡಿಗೆಗೆ ಬರೋರು ಯಾರಾದರೂ ಇದನ್ನು ಕೂಡ ಜಾಗ ಸಾಲಲ್ಲ ಅಂತ ಹೇಳಿದ್ರೆ, ಬ್ಯಾಚುಲರ್ ಯಾರಾದರೂ ಆದರೆ ಸೊ ಅವ್ರಿಗೆ ಇಲ್ಲಿ ಪಾರ್ಟಿ ಮಾಡೋಕ್ಕೆಲ್ಲ, ಪಾರ್ಟಿ ಅಂದರೆ ನೀವು ಅಂದ್ಕೊಂಡಿರೋ ಥರ ಅಲ್ಲ, ಸೊ ಏನಾದರೂ ಸಿಂಪಲ್ಲಾಗಿ ಮಾಡೋಕ್ಕೆಲ್ಲ ಇದು ಚೆನ್ನಾಗಿದೆ. ಹಾಗಾಗಿ ಇದನ್ನು ಈ ಥರ ಮಾಡಿಸಿದ್ದೀನಿ. ಇನ್ನು ಸೈಡಲ್ಲೆಲ್ಲ ನೋಡ್ತಿರ್ಬೋದು ನೀವು, ಇದು ಗ್ರಿಲ್. ಆ್ಯಕ್ಚುಲಿ ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ಸೊ ಈ ಗ್ರಿಲ್ ನೋಡಿ, ಆ್ಯಕ್ಚುಲಿ ಇದು ನಾವೇನು ಪ್ಯಾರಾಪಿಟ್ ಕಟ್ಸಿದ್ವಲ್ಲ, ಅದು ಸ್ವಲ್ಪ ಇದು ನಾವು ಮೋಲ್ಡ್ಗೆ ಚುರುಕಿ ಹಾಕಿದಾಗ ಹೈಟ್ ಕಡಿಮೆ ಅನ್ನಿಸ್ತು. ಸೊ ನಾವು ಬಗ್ಗೆ ನೋಡಿದ್ರೆ ಸ್ವಲ್ಪ ಡೇಂಜರ್ ಅನ್ನಿಸ್ತು. ಅಂದರೆ ನಮ್ಮ ಎದೆಗೂ ಕೂಡ ಅದು ಟಚ್ ಆಗೋಲ್ಲ, ತೀರಾ ಹೊಟ್ಟೆಗೆ ಟಚ್ ಆಗೋ ಥರ ಇತ್ತು. ಸೊ ಹಾಗಾಗಿ ಇದನ್ನು ಸುತ್ತಲೂ 1 ಅಡಿ ಗ್ರಿಲ್ಲಿಂಗ್ ಹಾಕ್ಸಿದ್ದೀವಿ. ಯಾಕೆಂದರೆ ಮಕ್ಕಳೇನಾದರೂ ಸಡನ್ನಾಗಿ ಬಂದರೆ ಬೀಳ್ತಾರಲ್ಲ. ಸೊ ಇದು ಹೈಟ್ ಇದೆ ಈಗ, ಅದಕ್ಕೆ ಮತ್ತೆ 1 ಅಡಿ ಕಂಬಿ ಕೊಟ್ಬಿಟ್ಟು ಈ ಥರ ಸುತ್ತಲೂ ವೆಲ್ಡಿಂಗ್ ಮಾಡಿಸ್ಕೊಂಡಿದ್ದೀವಿ. ಈ ಥರ ಮಾಡಿಸ್ಕೊಂಡ್ರೆ ಅವ್ರಿಗೂ ಸೇಫ್ಟಿ, ನಮಗೂ ಸೇಫ್ಟಿ. ಹಂಗಾಗಿ ಸೊ ನೋಡಿದ್ರಲ್ಲ ಶೀಟ್ಸ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿಂದ ಹತ್ರದಿಂದ ತೋರಿಸ್ತೀನಿ, ಅದು ಒಂದು ವ್ಲಾಗ್. ಇನ್ನು ಫುಲ್ ನೋಡಿ ಅದು ಶೀಟ್ ಹಾಕ್ಸಿರೋದು ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಶೀಟ್ ಹಾಕಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಸೇಫ್ಟಿನೂ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಕಾಸ್ಟು ಎಷ್ಟೆಷ್ಟಾಯಿತು ಏನು ಅಂತ ಮನೆಗೆ ಹೋಗಿ ಶೇರ್ ಮಾಡ್ತೀನಿ, ಬನ್ನಿ ಹೋಗೋಣ. ಸೊ ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಮನೆಯಿಂದ ಆ್ಯಕ್ಚುಲಿ ಫುಲ್ಲು ಶೀಟ್ ಹಾಕಿಸಿ ಕಂಪ್ಲೀಟ್ ಆಗಿದೆ ಅದು ಮೇಲ್ಗಡೆ ಎಲ್ಲ. ಅದಕ್ಕೆ ಎಷ್ಟಾಗುತ್ತೆ ಏನು ಅಂತ ಹೇಳಿ ಮನೆಗೆ ಬಂದು ಹೇಳ್ತೀನಿ ಅಂತ ಹೇಳಿದೆ. ಅದು ಆ್ಯಕ್ಚುಲಿ ಅದು ಸ್ಕ್ವಯರ್ ಫೀಟ್ ಲೆಕ್ಕ. ಸೊ 1 ಅಡಿಗೆ 30 ರೂಪಾಯಿಂದನೂ ಸ್ಟಾರ್ಟ್ ಇದೆ. ಅದು 30, 45, 50 ಈ ಥರ. ಸೊ ನಾವು ತೊಗೊಂಬಂದಿದ್ದು 40 ರೂಪಾಯಿದನ್ನು 35 ರೂಪಾಯಿ ಅಡಿಯಲ್ಲಿ ಮಾಡಿಸ್ಕೊಂಡು ತೊಗೊಂಡು ಬಂದ್ವಿ. ಸೊ ಟೋಟಲ್ ನಾವು ತಂದಿದ್ದು 70 ಅಡಿ. ಅದರಲ್ಲಿ ಇನ್ನೂ ಮಿಕ್ಕಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಷ್ಟು ಬೇಕೋ ಅವ್ರು ಹೇಳಿರೋದ್ರಲ್ಲೂ ಕಡಿಮೆ ತೊಗೊಂಬ ಅಂತ ಹೇಳ್ತಾ ಇರ್ತೀನಿ. ಬಟ್ ಓಕೆ, ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ತೊಗೊಂಬಂದು ಈ ಥರ ಮಾಡ್ತಾ ಇರ್ತಾನೆ. ಸೊ ಅದರಲ್ಲಿ ಇವಾಗ ಮತ್ತೆ ನಮಗೆ ಒಂದು 10 ಅಡಿಯಷ್ಟು ವೇಸ್ಟ್ ಆಗಿದೆ. ಬಟ್ ನೋಡ್ಬೇಕು, ಅದನ್ನು ಎಲ್ಲಿಗಾದರೂ ಹಾಕ್ಸೋಕ್ಕೆ ಟ್ರೈ ಮಾಡಬೇಕು.
ಸೊ ಅದು ಸ್ಕ್ವೇರ್ ಫೀಟಿಗೆ 35 ರೂಪಾಯಿಗೆ ತಂದಿರೋದು. ನಮ್ದು ಆಲ್ಮೋಸ್ಟ್ ಒಂದು 3,500 ತಂದಿದ್ದಾಯಿತು. ಇನ್ನು ಎಕ್ಸ್ಟ್ರಾ ಅದು ನಾನು ಚುರ್ಕಿ ಮೇಲೆ ಇವಾಗ ಮತ್ತೆ 1 ಅಡಿ ಹೈಟ್ ಮಾಡ್ಸೋಕ್ಕೆ ಅಂತ ಗ್ರಿಲ್ ಹಾಕ್ಸಿದ್ದೀನಲ್ಲ, ಅದು ಬಂದು ಆ್ಯಕ್ಚುಲಿ ಮತ್ತೆ ನನಗೆ 3,500 ರೂಪಾಯಿ ಕಂಬಿ ಎಕ್ಸ್ಟ್ರಾ ತಂದಿರೋದು. ಇನ್ನು ಅದು ಹಾಕೋದು ನಾವು ಹೆಂಗೆ ಕೆ ಜಿ ಲೆಕ್ಕ ತರ್ತೀವೋ, ಸೊ ಕೆ ಜಿ ಲೆಕ್ಕಕ್ಕೆ ಕೆ ಜಿಗೆ 18 ರೂಪಾಯಿ ಹಿಂಗೆ ವೆಲ್ಡಿಂಗ್ ಮಾಡೋರಿಗೆ ಕೊಟ್ಟಿರೋದು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ಇನ್ನು ಅಡುಗೆ ಬೆಳಗ್ಗೆ ಒಂದೇ ಸಲ ಅನ್ನ ಸಾಂಬಾರು ಮಾಡಿದ್ದು, ಸೊ ಅದು ಖಾಲಿ ಆಯಿತು. ಈಗ ಮೇಡಮ್ಗೆ ಏನು ಬೇಕು, ಮ್ಯಾಗಿ ಬೇಕಂತೆ. ತುಂಬ ರೇರ್ ಮಾಡೋದು, ಸೊ ಮಾಡ್ಕೊಡ್ತಾಯಿದ್ದೀನಿ. ಇನ್ನು ಇದು ಸ್ಪೆಕ್ಸ್ ಆ್ಯಕ್ಚುಲಿ ಸೊ ನೆನ್ನೆಯಿಂದ ಹಾಕ್ಕೊಳ್ತಾ ಇರೋದು. ಸ್ವಲ್ಪ ಹೈ ಪ್ರಾಬ್ಲಮ್ಮು ಅಂಥೇಳಿ ನೆನ್ನೆಯಿಂದ ಹಾಕ್ಕೊಂಡಿದ್ದಾಳೆ. ಓದೋದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತಾಯಿತ್ತು ಅವಳಿಗೆ. ಹಂಗಾಗಿ ಹಾಸ್ಪಿಟಲ್ಗೆ ಚೆಕ್ ಮಾಡಿಸಿದಾಗ ಡಾಕ್ಟ್ರು ಹಾಕ್ಕೋಬೇಕು ಅಂತ ಹೇಳಿದ್ರು. ಇನ್ನು ಈ ಕಡೆ ಇಲ್ಲಿ ಮ್ಯಾಗಿ ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಮ್ಯಾಗಿ ಮಾಡೋಕ್ಕೆ 2 ಪ್ಯಾಕ್ ಇಲ್ಲಿ ಇಟ್ಟಿದ್ದೀನಿ. ಈಗ ಇನ್ನೇನು ಅದು ಕೂಡ ಮಾಡಿ ಕೊಡಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.